ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಆಡಳಿತ ಸೌಧ ಮುಂದೆ ಸೊರೋನಹಳ್ಳಿ ಗ್ರಾಮಸ್ಥರು ತಮ್ಮ ಗ್ರಾಮದ ಪಕ್ಕದಲ್ಲಿ ಬರುವ ಸರ್ವೆ ನಂಬರ್ 1B/58ಯಲ್ಲಿ 2 ಎಕರೆ ಜಮೀನಿದ್ದು, ಈ ಸರ್ವೆ ನಂಬರ್ನಲ್ಲಿ ಸುಮಾರು 10 ಎಕರೆಯನ್ನ ಪಿಂಕ್ ಗ್ರಾನೈಟ್ ಜ್ಯೋತಿ ನಾಗರಾಜ್ ವಕೀಲ್ ಅವರ ಹೆಸರಿಗೆ ಆಗಿರುವುದನ್ನು ರದ್ದುಪಡಿಸುವಂತೆ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಮನೆ ಮಹೇಶ್ ಅವರ ನೇತೃತ್ವದಲ್ಲಿ 10 ರೈತ ಹೋರಾಟಗಾರರು ಮಾನ್ಯ ತಹಶೀಲ್ದಾರ್ ಮುಖಾಂತರ ತಪ್ಪು ಮಾಹಿತಿ ಕೊಟ್ಟಿದ್ದು, ಜಿಲ್ಲಾಧಿಕಾರಿಗಳು ಮಂಜೂರಾತಿಯನ್ನ ರದ್ದುಪಡಿಸುವಂತೆ ಮನವಿ ಮಾಡಿದ್ದಾರೆ. ಪರಿಸರ ಉಳಿಸಬೇಕು, ನಾವು ಕಾಡು ಬೆಳೆಸಬೇಕು, ನಮ್ಮ ತರನೇ ಪಕ್ಷಿಗಳು ಅವು ಬದುಕಬೇಕು, ಅವಾಗ ನಿಸರ್ಗ ಸಮತೋಲನ ಇರ್ತದಂತಂದು ಮಾತಾಡ್ತಕ್ಕಂಥರೆ ರಾಜಕಾರಣಿಗಳೇ ಇವತ್ತಿನ ದಿನ ಅವ್ರನ್ನ ನಾವು ಕಬ್ಜೆ ಮಾಡಿದ್ವಿ. ನಮ್ಮ ಸ್ವಾರ್ಥಕ್ಕಾಗಿ ಒಬ್ಬರಿಬ್ಬರು ಬದುಕಕ್ಕಾಗಿ ನಾವು ಗಣಿಗಾರಿಕೆ ಮಾಡಿದ್ರೆ ಅಲ್ಲಿರ್ತಕ್ಕಂಥ 30 ಕುಟುಂಬಗಳು ಅವರಿಗೆ ಆ ಭೂಮಿ ಬಿಟ್ಟರೆ ಏನಿಲ್ಲ. ಆ 2 ಎಕರೆ ಭೂಮಿ ಜೊತೆಗೆ ಆಡು ಮೇಕೆ ಕಟ್ಕೊಂಡು, ಎತ್ತುಗಳು ಕರ್ಕೊಂಡು, ಎಮ್ಮೆ ಕಟ್ಕೊಂಡು ಬದುಕು ಕಟ್ಕೊಂಡಾರ. ಆ ಬದುಕನ್ನ ನಾವು ಒಕ್ಕಲೆಬ್ಬಿಸ್ದಂಗೆ ಸ್ವಾರ್ಥಕ್ಕಾಗಿ. ನಾನು ಕೇಳೋದಿಷ್ಟೇ, ಅಷ್ಟು ಜನ ಪರಿಶಿಷ್ಟ ಪಂಗಡದ ಅಲ್ಲಿ ಕುಟುಂಬಗಳದಾವೆ. ಏನು ಮೀಸಲಾತಿಯಿಂದ ಗೆದ್ದಿರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲಾ, ವಿಜಯನಗರ ಜಿಲ್ಲಾ ಶಾಸಕರು ಕೇಳೋದ, ಏನು ಮೀಸಲಾತಿಯಿಂದ MP ನಿಂತ್ಕೊಂಡಾರೆ, ಏನು ಮೀಸಲಾತಿಯಿಂದ ಕೂಡ್ಲಿ ಕ್ಷೇತ್ರ, ಸಂಡೂರು ಕ್ಷೇತ್ರ ಏನು ಗೆದ್ದಿದ್ದಾರೆ, ಹಗರಿಬೊಮ್ಮನಹಳ್ಳಿ SC ಕ್ಷೇತ್ರದಿಂದ ನೀವು ಎಷ್ಟು ಜನ ರೈತರಿಗೆ ಪಟ್ಟ ಕೊಟ್ಟಿರಿ? ಕೂಡ್ಲಿ ಕ್ಷೇತ್ರ ಆಗಿರ್ಬೋದು, ಹೊಸಪೇಟೆ ಬರೋದಲ್ಲ ಮೀಸಲು, ಕೂಡ್ಲಿ ಕ್ಷೇತ್ರ ಎಷ್ಟು ಜನ ಪಟ್ಟ ಕೊಟ್ಟಿರಿ? ಹಿಂದೆ ಮುರುಡೇಶ್ವರ ಗೌಡರು, ರವೀಂದ್ರನಾಥ್ ಬಾಬು ಸರ್ ಕೊಟ್ಟದ್ದು ಬಿಟ್ರೆ ಯಾರು ಪಟ್ಟ ಕೊಡಲಿ. ನೀವು ಮೀಸಲಾತಿ ಗೆದ್ದು ಈ ಹಿಂದುಳಿರ್ತಕ್ಕಂಥ ದಲಿತರಿಗೆ ಎಷ್ಟು ಜನ ಪಟ್ಟ ಕೊಟ್ಟಿರಿ? ಈಗ ಆ ಕುಟುಂಬನ ಒಕ್ಕಲೆಬ್ಸೋದು, ಅಲ್ಲಿ ಇರ್ತಕ್ಕಂಥ ಅವಿದ್ಯಾವಂತ ಬುಡಕಟ್ಟು ಜನನ ಒಕ್ಕಲೆಬ್ಸಿದ್ರೆ ಎಲ್ಲಿಗೆ ಹೋಗ್ಬೇಕು? ನಾಳೆ ಪರಿಸರ ನಾಶ ಆದರೆ ಏನು ಅವಸ್ಥೆ ಆಗುತ್ತೆ? ದುಡ್ಡು, ಬರೀ ದುಡ್ಡು ಮುಖ್ಯ ಅಲ್ಲ, ಎಲ್ಲರೂ ಬದುಕಬೇಕು. ಮನುಷ್ಯನು ಹುಟ್ಟೋದು ಸಹಜ, ಸಾಯೋದು ಸಹಜ. ಆ ಮಧ್ಯದಲ್ಲಿ ಏನೈತಲ್ಲ ಬದುಕು, ಆ ಬದುಕು ನಾಲ್ವರಿಗೆ ಸಮಾಜಕ್ಕೆ ಒಳ್ಳೇದಾಗ್ತಕ್ಕಂಥ ಬದುಕು ಬದುಕಬೇಕಂತ ನಮ್ಮ ರೈತ ಸಂಘದ ಒತ್ತಾಯ. ಹಾಗೇನೆ ನಾವು ಇದನ್ನ ಮನವಿ ಕೊಡ್ತೀವಿ ಸರ್, ಶಾಸಕರಿಗೂ ತಲುಪಿಸ್ಬೇಕು, ತಮ್ಮ ಮುಖಾಂತರ ಜಿಲ್ಲಾಧಿಕಾರಿ ತಲುಪ. ಇದಕ್ಕೆ ಅವರು ತಡೆ ಹೊಡ್ಲಿದ್ರೆ ನಾಳೆ ಆ ಕುಟುಂಬ ಸಮೇತ ಜಿಲ್ಲಾಧಿಕಾರಿ ಅಲ್ಲಿ ಧರಣಿ ಕೂತ್ಕೊಳ್ತೀವಿ. ಇಲ್ಲ ಶಾಸಕರ ಮನೆ ಮುಂದೆ ಆದ್ರೂ ಕೂಡ ನಾವು ಅವರು ಎತ್ತು ಬಂಡಿ ಏನಪ್ಪ ಕುರಿ ಎಲ್ಲ ಹೊಡ್ಕೊಂಡ್ಬರ್ರಿ, ನಾವು ಸೀದಾ ಆ ನರಸಿಂಹಗಿರಿ ಕುತ್ಕೊಂಡ್ಬಿಡ್ತೀವಿ. ಅವರು ಸದನದಲ್ಲಿ ಮಾತಾಡಿ ಏನ್ ಸಮಸ್ಯೆ ಆಗುತ್ತೆ ಜನರಿಗೆ ಅದನ್ನು ರದ್ದುಪಡಿಸಲಿಕ್ಕೆ ಸನ್ಮಾನ್ಯ ಮಲ್ಲಿಕಾರ್ಜುನ ಸರ್ ಗಣಿ ಮತ್ತು ಭೂಮಿ ವಿಜ್ಞಾನ ಸಚಿವರದಾರ, ಅದನ್ನ ರದ್ದುಪಡಿಸುವ ಒಂದು ಆದೇಶ ತಗೋಬೇಕಂತಂದು ಮಾನ್ಯ ಶಾಸಕರಲ್ಲಿ ನಾವು ರೈತರ ಪರವಾಗಿ ಅವರಿಗೆ ಕೈ ಮುಗಿದು ನಿಮಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಮಾನ್ಯ ಶಾಸಕರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೀನಿ. ಈಗ ಕಳಿಸ್ಕೊಡ್ತೀನಿ.